ಸಮ್ಮರ್ ಬಂತಂದರೆ ಎಲ್ಲರ ಮನೆಯಲ್ಲಿ ಏನಾದರೂ ಪಾಪಡ್ ಮಾಡೋದು, ಇಲ್ಲಾಂದರೆ ಏನಾದರೂ ಧಾನ್ಯಗಳು ಮೇಲೆ ಹಾಕಿ ಒಣಗಿಸೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಉಪ್ಪಿನಕಾಯಿ ಹಾಕೋದು, ಹೌದಲ್ವಾ? ಈಗ ಮೇಲೆ ಹಾಕಿದ್ರೆ ಪಾರಿವಾಳ ಮತ್ತು ಕಾಗೆಗಳು ಎಲ್ಲ ಏನೇ ಹಾಕಿದ್ರೂ ಬಂದು ತಿನ್ಕೊಂಡು ಹೋಗ್ಬಿಡ್ತವೆ. ಏನೂ ಯೂಸೇ ಆಗೋಲ್ಲ, ಹೋಗೋತನ ಏನೋ ಎಲ್ಲ ಖಾಲಿನೇ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನೆಟ್ಟೆಡ್ ದುಪ್ಪಟ್ಟ ಇರುತ್ತಲ್ಲ, ಅದು ತೊಗೊಂಡ್ಬಿಟ್ಟು ಈ ಥರ ಕವರ್ ಮಾಡ್ತೀನಿ. ನೆಟ್ಟೆಡ್ ದುಪ್ಪಟ್ಟ, ಸೀರೆ ಕೂಡ ಉಪಯೋಗ ಮಾಡ್ಕೋಬೋದು ಇದಕ್ಕೆ. ಬಟ್ಟೆ ಕ್ಲಿಪ್ ಅವೆಲ್ಲ ಸುತ್ತ ಹಾಕಿಬಿಟ್ಟು ಒಣಗಿಸ್ಬಿಡ್ತೀನಿ. ಇಲ್ಲಿ ನೋಡಿ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಆಮ್ಲ ಹಾಕಿದ್ದೀನಿ ನಾನು ಒಣಗಿಸೋಕ್ಕೆ. ಇದು ಆಮ್ಲ ಪೌಡರ್ ಮಾಡಿಬಿಟ್ಟು ನಾವು ದಿನ ಬೆಳಗ್ಗೆ ವಾಮ್ ವಾಟರಲ್ಲಿ ಹಾಕ್ಕೊಂಡು ಕುಡಿತೀವಿ. ಇಮ್ಯುನಿಟಿ ಪವರು ಬೆಳೆಯುತ್ತೆ. ಇದರದ್ದು ಮೇಲೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಖಡಕ್ಕಾಗಿದೆ, ಆದರೂ ಇನ್ನೂ ಆಗಬೇಕು. ಮತ್ತು ಈ ಕಡೆ ಆಮ್ಲ ಸೀಡ್ಸು ಕೂಡ ಹಾಕಿದ್ದೀನಿ ಒಣಗೋಕ್ಕೆ. ಅದು ಪಾಟಲ್ಲಿ ಹಾಕಬೇಕು ಅಂತ ಹೇಳಿಬಿಟ್ಟು. ನೀವು ಈ ಥರ ಏನಾದರೂ ಆಮ್ಲಗಳು ತೊಗೊಂಡು ಬಂದರೆ ಅದರೊಳಗಿಂದ ಸೀಡ್ಸ್ ಎಲ್ಲ ತೆಗೆದು ಪಾಟಲ್ಲಿ ಹಾಕ್ಬೋದು. ಮನೆಯಲ್ಲೇ ಬೆಳೆಯುತ್ತಲ್ಲ, ಸೊ ಹಿಂಗೆ ಕವರ್ ಮಾಡಿ ಕ್ಲಿಪ್ಸ್ ಹಾಕ್ಬಿಡ್ಬೋದು. ಸುತ್ತ ಟೈಟಾಗಿ ಮಾಡಿ ಹಾಕ್ಬೋದು. ಈ ಪ್ಲೇಟಲ್ಲಿ ಬೀಟ್ರೂಟ್ ಸ್ಲೈಸಸ್ ಮಾಡಿ ಒಣಗಿಸೋಕೆ ಹಾಕಿದ್ದೀನಿ. ಇನ್ನೂ ಆಗಬೇಕು ಖಡಕ್ಕಾಗಿ. ಆ್ಯಂಡ್ ಟೊಮ್ಯಾಟೋಸು ಫುಲ್ ರೈಪ್ ಆಗಿರಬೇಕು, ಅಂದರೆ ಫುಲ್ ಹಣ್ಣಾಗಿರಬೇಕು. ಅದೇ ಸೀಡ್ಸು ತೊಗೊಂಡು ಸ್ವಲ್ಪ ಒಣಗಿಸ್ಬಿಟ್ಟು, ಚೆನ್ನಾಗಿ ಖಡಕ್ಕಾಗೋವರೆಗೂ ಒಣಗಿಸ್ಬಿಟ್ಟು ಪಾಟಲ್ಲಿ ಹಾಕಿದ್ರೆ ಮನೆಯಲ್ಲಿ ಟೊಮೆಟೊ ಗಿಡ ಬೆಳೆಯುತ್ತೆ. ನಾನು ಈ ಥರ ಮಾಡಿ ಒಣಗಿಸ್ತೀನಿ. ಎಷ್ಟು ಸ್ವೆಟ್, ಎಷ್ಟು ಬಿಸಿಲಿದೆ. ನಾನೆಷ್ಟು ಕೆಂಪಾಗಿ ಕೋತಿ ಥರನೇ ಕಾಣಿಸ್ತಾ ಇದ್ದೆ.